ಚಾನಲ್. ಸೊ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಹನಿ ಹಾರ್ವೆಸ್ಟಿಂಗ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಇದು ಪೆಟ್ಟಿಗೆ ಬಂದು ಇದು ಜೇನ್ ಪೆಟ್ಟಿಗೆ, ಇದು ಕೇರಳ ಮಾದರಿ ಪೆಟ್ಟಿಗೆ ಅಂತ. ಇದು ಪೆಟ್ಟಿಗೆಯಲ್ಲೇ ಸುಮಾರು ವೆರೈಟಿ ಇದೆ. ಸೊ ಇದು ಬಂದು ಕೇರಳ ಮಾದರಿ ಪೆಟ್ಟಿಗೆ. ಸೊ ಇದರಲ್ಲಿ ಇದು ಬೇಸ್ಮೆಂಟ್, ಇದು ರಾಣಿ ಜೇನು ಎಲ್ಲ ಹುಳುಗಳು ಇಲ್ಲಿ ಇರ್ತವೆ. ಸೊ ಇದನ್ನ ಕುಟುಂಬ ಕೋಣೆ ಅಂತ ಕರೀತಾರೆ. ಸೊ ಇಲ್ಲಿ ಏನ್ ಜೇನ್ ಮಾಡುತ್ತೆ, ಅದು ಜೇನುತುಪ್ಪ ಮಾಡುತ್ತೆ. ಸೊ ಆ ಜೇನುತುಪ್ಪನ ತೆಗಿಬಾರ್ದು. ಸೊ ಈ ಫ್ಲೋರ್, ಫಸ್ಟ್ ಫ್ಲೋರ್ ಏನಿದೆ, ಸೊ ಇದು ನಮಗೆ ಇರುವಂತಹ ಜೇನುತುಪ್ಪ. ಸೊ ಇಲ್ಲಿ ಏನೆಲ್ಲ ಜೇನುತುಪ್ಪ ಮಾಡಿರ್ತಾವೋ ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಫ್ರೇಮ್ ಕೂಡ ಇದು. ಸೊ ಇದ್ರಲ್ಲೂ ಜೇನುತುಪ್ಪ ಆಗಿರುತ್ತಲ್ಲ, ನಾವು ಇಲ್ಲಿ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಏನಿದೆ, ಸೊ ಇದ್ರಲ್ಲಿ ಏನ್ ಜೇನುತುಪ್ಪ ಆಗಿದೆ ಅದ್ ನಾವು ಯೂಸ್ ಮಾಡ್ಕೋಬಹುದು. ಇದು ಕಂಪ್ಲೀಟ್ ಆಗಿದೆ ಅಂತ ನೋಡಕ್ಕೆ ಇಲ್ಲಿ ಮೇಲ್ಗಡೆ ಸೀಲ್ ಮಾಡಿರ್ತವೆ. ಇದು ಕಂಪ್ಲೀಟ್ ಆಗಿಲ್ಲ. ಸೊ ಇದು ಸೀಲ್ ಆಗಿಲ್ಲ, ಇದು ಸೀಲ್ ಆಗಿರೋ ತೋರಿಸ್ತೀವಿ. ಇದು ಸೊಕ್ಕದಾಗಿರೋದು ಅಲ್ಲ, ಇದು ಫುಲ್ ಆಲ್ರೆಡಿ ಜೇನ್ ಹನಿನ ಫಿಲ್ ಮಾಡಿದೆ. ಸೊ ಇಲ್ಲಿ ಮೇಲ್ ವೈಟ್ ಏನ್ ಕಾಣಿಸುತ್ತೆ ಅದೆಲ್ಲ ಸೀಲ್ ಮಾಡಿರೋದು ಕಂಪ್ಲೀಟ್ ಆಗಿದೆ ಅಂತ. ಸೊ ಈ ಪೂರ್ತಿ ಹಲ್ಲೆ ಸೀಲ್ ಆಗಿದ್ರೆ ಜೇನ್ ಫುಲ್ ಆಗಿದೆ ಅಂತ ಅರ್ಥ. ಹನಿ ಫಿಲ್ ಆಗಿದೆ. ಸೊ ಇಲ್ಲಿ ಏನ್ ವೈಟ್ ಕಾಣಿಸ್ತಾ ಇದೆಯೋ ಸೊ ಅದು ಸೀಲ್ ಮಾಡಿರೋದು. ಸೊ ಆಲ್ರೆಡಿ ಮಾಡುವಂತ ಮಿಷನ್. ಸೊ ಇದರಲ್ಲಿ 4 ಹಲ್ಲೆ ಹಾಕುವಂತ ಸ್ಪೇಸ್ ಇರುತ್ತೆ. ಹಲ್ಲೆಯಲ್ಲಿ ಏನ್ ಸೀಲ್ ಇದೆ ನಾನು ತೋರಿಸಿದ್ನಲ್ಲ ಮುಂಚೆನೆ, ಸೊ ಆ ಜೇನಲ್ಲಿ ಸೀಲ್ ಇರೋದನ್ನ ತೆಗೆದು ಅದನ್ನ ಇದ್ರೊಳಗೆ ಹಾಕ್ಬೇಕು. ಹಾಕಿ ಆಮೇಲೆ ಇಲ್ಲಿ ತಿರ್ಸೋದು ಇದೆ. ಸೊ ಇದನ್ನ ತಿರ್ಸ್ತಾ ಹಾಕು ಹನಿ ಏನಿರುತ್ತೆ ಸೊ ಅದು ಇದ್ರ ಮೂಲಕ ಬರುತ್ತೆ. ಇದ್ರ ಮೂಲಕ ಇಲ್ಲಿ ಬರುತ್ತೆ. ಸೊ ಅದನ್ನ ನಾವು ಮತ್ತೆ ಯೂಸ್ ಮಾಡ್ಕೊಳ್ಬಹುದು. ಸೊ ಈ ತರ ಹಾಕ್ಬೇಕು ಇದನ್ನ. ಉಲ್ಟಾ ಹಾಕಿ ಹೋಗಲ್ಲ ಅದು ಮತ್ತು ಇದು ಅಲ್ಲ, ಇಲ್ಲೊಂದು ಸ್ವಲ್ಪ ಜಾಗ ಇದೆಯಲ್ಲ ಇದು ಒಂದಲ್ಲೇ ಹೋಗುತ್ತೆ, ಇನ್ನೊಂದಲ್ಲೇ ಹೋಗಲ್ಲ, ಎಲ್ಲ ಒಂದನೇ. ಹಳೆ ಬೆಟ್ಟಿಗೆಲ್ಲ ಸಣ್ಣ ಉದ್ದ ಜಾಸ್ತಿ, ಇದು ಉದ್ದ ಕಡಿಮೆ. ಸೊ ಇದು ಬೇರೆ ಬೇರೆ ಕಲರ್ ಇರುತ್ತೆ. ಸೊ ಇದ್ರ ಕಲರಿಗೆ ಕಾರಣ ಏನಂತಂದ್ರೆ ಇದು ಹೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ಯಾವ ಹೂ ಮಕರಂದ ತರುತ್ತೋ ಅದ್ರ ಮೇಲೆ ಈ ಕಲರ್ ಡಿಪೆಂಡ್ ಆಗಿರುತ್ತೆ. ಸೊ ಇದು ನೋಡ್ಬೋದು, ಇದು ಸ್ವಲ್ಪ ಯೆಲ್ಲೋ ಕಲರ್ ಇದೆ, ಇದು ಸ್ವಲ್ಪ ಡಾರ್ಕ್ ಇದೆ. ಸೊ ಡಾರ್ಕ್ ಅಂತ ಬಂದ್ರೆ ಯೂಶಲಿ ಅದು ರಬ್ಬರ್ ಫ್ಲವರ್ಸ್ ಏನಿರುತ್ತೆ, ಸೊ ಆ ಫ್ಲವರ್ ತಂದ್ರೆ ಇದು ಡಾರ್ಕ್ ಆಗುತ್ತೆ. ಇದು ಕಾಫಿ ಫ್ಲವರ್ಸ್ ಇರುತ್ತೆ. ಸೊ 6 ಫ್ರೇಮ್ ನಾವು ಹಾರ್ವೆಸ್ಟ್ ಮಾಡಿದೀವಿ. ಎಲ್ಲ ಫ್ರೇಮ್ ಸೀಲ್ ಆಗಿರೋ ಮಾರ್ಕ್ ಇದೆ. ಸೊ ಇದೇನ್ ವೈಟ್ ಇದೆ, ಸೊ ಇದಿಷ್ಟು ಸೀಲ್ ಆಗಿರೋ ಮಾರ್ಕ್. ಸೀಲ್ ಆಗಿದ್ರೆ ಕಂಪ್ಲೀಟ್ ಆಗಿ ಆಗಿದೆ ಅಂತ. ಸೊ ಇದು ರೆಡಿ ಟು ಹಾರ್ವೆಸ್ಟ್ ಇದೆ ಇದು. ಸೊ ಈ ಸೀಲ್ ಇದನ್ನ ಮಿಷನಿಗೆ ಹಾಕಕ್ಕಿಂತ ಮುಂಚೆ ಈ ಸೀಲನ್ನ ಚಾಕುಲಿ ನಿಧಾನಕ್ಕೆ ತೆಕ್ಕೊಂಡು
ಆಮೇಲೆ ಆ ಮಿಷನಿಗೆ ಹಾಕ್ಬೇಕು, ಅವಾಗ ಅದು ಹನಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಮುಂಚೆ ಎಲ್ಲ ಅದು ಹಾಗೆ ಹಿಂಡಿ ತೆಗಿತಿದ್ರು, ಬಟ್ ಇದು ಹಲ್ಲೆ ಏನಿದೆ ಸೊ ಇದು ರೀಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಮಿಷನಲ್ಲಿ ಹಾಕಿ ಮತ್ತೆ ಈ ಹಲ್ಲೆ ಏನಿದೆ ಸೊ ಅದನ್ನ ಪುನಃ ಇದಕ್ಕೆ ಜೇನಿನ ಗೂಡಿಗೆ ಸೆಟ್ ಮಾಡಿ ಮತ್ತೆ ಅದು ಈಸಿಯಾಗಿ ಜೇನು ಹನಿ ಮಾಡ್ತಾ ಹೋಗುತ್ತಾ ಈ ಫ್ರೇಮಿಗೆ ಕಟ್ಟಿದ ಮೇಲೆ. ಸೊ ಹಿಂಗ ಹನಿ ಬರುತ್ತೆ, ಇದ್ರಿಂದ ಹಿಂಗ್ ತಿರ್ಸಿದ್ರೆ ಫ್ರೆಶ್ ಹನಿ. ಮಾಡಿರೋ ಫ್ರೇಮು ಇದನ್ನ ಪುನಃ ನಾವು ಅದು ಜೇನ್ ಪೆಟ್ಟಿಗೆ ಒಳಗೆ ಇಟ್ರೆ ಅದು ಈಸಿಯಾಗಿ ಫಿಲ್ ಮಾಡ್ತಾ ಹೋಗುತ್ತೆ. ಸೊ ಈ ಇದೇನಿದೆ ಹಲ್ಲೆ ಏನಿದೆ ಮತ್ತೆ ಇನ್ನೊಂದ್ಸತಿ ಕಟ್ಬೇಕಂತ ಏನಿಲ್ಲ, ಸೊ ಆಲ್ರೆಡಿ ಇರುತ್ತೆ, ಜೇನ್ ಫಿಲ್ ಮಾಡ್ತಾ ಹೋಗುತ್ತೆ, ಹನಿ ಫಿಲ್ ಮಾಡ್ತಾ ಹೋಗುತ್ತೆ. ಸೊ ಇದು ಆಲ್ರೆಡಿ ಈಗ ಎಕ್ಸ್ಟ್ರಾಕ್ಟ್ ಮಾಡಿರೋ ಫ್ರೇಮ್ನ ಪುನಃ ಇಟ್ಟಿರೋದು. ಸೊ ಈ ಗ್ಯಾಪ್ ಏನಿದೆ ಸೊ ಅದಕ್ಕೆ ಪುನಃ ಹನಿ ಫಿಲ್ ಮಾಡ್ತಾ ಹೋಗುತ್ತೆ. ಇನ್ನೊಂದಿದೆಯಾ? ಪೆಟ್ಟಿಗೆ ತಂದಾಗ ಬರೀ ಈ ಫ್ಲೋರ್ ಮಾತ್ರ ಇಟ್ಟಿದ್ವಿ. ಸೊ ಇದು ಹನಿ ಫಿಲ್ ಆಗ್ತಾ ಬಂತು ಅಂತ ಗೊತ್ತಾದ್ಮೇಲೆ ಸೊ ಈ ಪೆಟ್ಟಿಗೆಯಲ್ಲಿ ಇದನ್ನ ನೆಕ್ಸ್ಟ್ ಫ್ಲೋರ್ ಅನ್ನ ನಾವು ಜಾಯಿಂಟ್ ಮಾಡಿದ್ವಿ ಅದಕ್ಕೆ. ಸೊ ಎಷ್ಟು ಬೇಕಾದ್ರೂ ಒಂದ್ರ ಮೇಲೆ ಒಂದು ಇಡ್ತಾ ಹೋಗ್ಬೋದು. ಸೊ ಇದು ಇಟ್ಟಾಗೂ ಅದು ಹಲ್ಲೆ ಕಟ್ಟಿ, ಸೊ ಇಡಕ್ಕಿಂತ ಮುಂಚೆ ಅದು ಫಸ್ಟ್ ಫ್ರೇಮ್ ಇಡಬೇಕು. ಸೊ ಇದರಲ್ಲಿ 5 ರಿಂದ 6 ಫ್ರೇಮ್ ಹಿಡ್ಸುತ್ತೆ ಒಂದೊಂದು ಬಾಕ್ಸಿಗೆ, ಒಂದೊಂದು ಫ್ಲೋರಿಗೆ ಫ್ರೇಮ್ ಕಟ್ತಾ ಹೋಗುತ್ತೆ. ಸೊ ಫ್ರೇಮ್ ಕಟ್ಟಿ ಜೇನ್ ತುಪ್ಪ ಮಾಡ್ತಾ ಹೋಗುತ್ತೆ. ಸೊ ಇದ್ರ ಮೇಲೆ ಇನ್ನೊಂದು ಫ್ಲೋರ್ ಬೇಕಾದ್ರೆ ಇಡ್ಬೋದು. ಜೇನ್ ತುಪ್ಪ ಚೆನ್ನಾಗಿ ಮಾಡ್ತಾ ಇದೆ ಅಂತಂದ್ರೆ. ಆಮೇಲೆ ಇದು ಎಲ್ಲಾ ಸೀಸನ್ ಅಲ್ಲೂ ನಮಗೆ ಹನಿ ಸಿಗಲ್ಲ. ಆಲ್ಮೋಸ್ಟ್ ಮಾರ್ಚ್ ಏಪ್ರಿಲ್ ಟೈಮ್ ಅಲ್ಲಿ ನಮಗೆ ಜಾಸ್ತಿ ಹನಿ ಸಿಗುತ್ತೆ, ಯಾಕಂದ್ರೆ ಆ ಟೈಮ್ ಅಲ್ಲಿ ಫ್ಲವರಿಂಗ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮಗೆ ಮಕರಂದ ಜೇನುಗಳಿಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಮಾರ್ಚ್ ಏಪ್ರಿಲ್ ಆದ್ಮೇಲೆ ಮೇ ಟೈಮ್ ಅಲ್ಲಿ ಮಳೆ ಸ್ಟಾರ್ಟ್ ಆಗುತ್ತಲ್ವಾ, ಸೊ ಮಳೆ ಸ್ಟಾರ್ಟ್ ಆದ್ಮೇಲೆ ಅದು ಆಟೋಮೆಟಿಕ್ ಆಗಿ ತುಪ್ಪ ಮಾಡೋದನ್ನ ನಿಲ್ಸ್ಬಿಡುತ್ತೆ. ಯಾಕೆಂತಂದ್ರೆ ಯಾವ ಫ್ಲವರ್ ಸಿಗಲ್ಲ, ಅದಕ್ಕೆ ಮಕರಂದ ಸಿಗಲ್ಲ. ಸೊ ಅವಾಗ ಸ್ಟಾಪ್ ಆಗುತ್ತೆ. ಸೊ ಅವಾಗ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಕ್ಕರೆ ಪಾಕನ ಅದಕ್ಕೆ ಆಹಾರವಾಗಿ ಇಡ್ತಾರೆ. ಸೊ ಅದ್ರ ಬದಲು ಸೊ ಇಲ್ಲಿ ಏನ್ ನಾವು ಕುಟುಂಬ ಕೋಣೆ ಅಂತ ಇದೆ, ಸೊ ಇದ್ರಲ್ಲಿ ತುಪ್ಪ ತೆಗೆದೇ ಹೋದ್ರೆ ಸೊ ಅವಕ್ಕೆ ಮಳೆಗಾಲದಲ್ಲಿ ಜೇನುಗಳಿಗೆ ತುಪ್ಪ ತಿನ್ನಕ್ಕೆ ಅವಕ್ಕೆ ಆಹಾರವಾಗಿ ಸಿಕ್ಕಲ್ಲ. ಸೊ ಕೆಲವರು ಬಿಸ್ನೆಸ್ ಪರ್ಪಸ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಕುಟುಂಬ ಕೋಣೆ ಇರತ್ತಲ್ವಾ, ಸೊ ಅಲ್ಲಿರುವಂತ ಫ್ರೇಮ್ ಅಲ್ಲೂ ಕೆಲವರು ಜೇನ್ ತುಪ್ಪನ ತೆಗಿತಾರೆ. ಸೊ ಅದನ್ನ ಮಾಡಬಾರ್ದು. ಸೊ ಯಾಕಂದ್ರೆ ಇದು ಆಲ್ರೆಡಿ ನಮಗೆ ಇಷ್ಟು ಒಂದ್ ಪೆಟ್ಟಿಗೆ ಮೇಲೆ ಇನ್ನೊಂದ್ ಪೆಟ್ಟಿಗೆ ಮೇಲೆ ಇನ್ನೊಂದ್ ಪೆಟ್ಟಿಗೆ ಇಟ್ರು ಕೂಡ ಜೇನ್ ತುಪ್ಪ ಸಿಗತ್ತೆ ನಮಗೆ. ಸೊ ಅಷ್ಟು ಕೊಡುವಾಗ ನಾವು ಅದಕ್ಕೆ ಅಂತ ಅಟ್ಲೀಸ್ಟ್ ಇದೊಂದು ಫ್ರೇಮ್ನ ಇದೊಂದು ಕೋಣೆನ ಆ ಜೇನ್ ತುಪ್ಪನ ಅದಕ್ಕೆ ನಾವು ಮೀಸಲಿಡ್ಬೇಕಾಗತ್ತೆ. ಇದು ಜೇನ್ ಪೆಟ್ಟಿಗೆ ಒಳಗಡೆ ಒಟ್ಟು ಜೇನು ಹುಳಗಳಲ್ಲಿ ಗಂಡು, ಹೆಣ್ಣು ಮತ್ತೆ ರಾಣಿ ಜೇನ್ ಅಂತ ಇರ್ತವೆ. ಸೊ ಯೂಶುವಲಿ ಗಂಡು ಹುಳಗಳು ಕೆಲಸ ಮಾಡಲ್ಲ, ಅಂದ್ರೆ ಮಕರಂದ ಹೋಗಿ ತರೋದು, ಇಲ್ಲಿ ಜೇನು ತುಪ್ಪನ ರೆಡಿ ಮಾಡೋದು ಮಾಡಲ್ಲ. ಬರೀ ಹೆಣ್ಣು ಹುಳಗಳು ಮಾತ್ರ ಹೋಗಿ ಮಕರಂದ ತಂದು ಜೇನು ತುಪ್ಪನ ರೆಡಿ ಮಾಡೋದು, ಜೇನು ತುಪ್ಪ ಫಿಲ್ ಮಾಡಕ್ಕೆ ಏನ್ ಹಲ್ಲೆ ಇರುತ್ತೆ ಸೊ ಅದೆಲ್ಲ ರೆಡಿ ಮಾಡೋದು ಬರೀ ಹೆಣ್ಣು ಹುಳಗಳು ಮಾತ್ರ. ಸೊ ಇದರಲ್ಲಿ ರಾಣಿ ಹುಳುಗಳಿರೋ ಇದ್ರೆ ಮಾತ್ರ ಈ ಜೇನ್ ಪೆಟ್ಟಿಗೆ ಒಳಗಡೆ ಎಲ್ಲಾ ಹುಳುಗಳು ಇರ್ತವೆ, ಗಂಡು ಹೆಣ್ಣು ಎಲ್ಲ ಹುಳುಗಳು ಇರ್ತವೆ. ಅಕಸ್ಮಾತ್ ರಾಣಿ ಜೇನ್ ಇಲ್ಲ ಅಂತಂದ್ರೆ ಎಲ್ಲಾ ಹುಳುಗಳು ಎಸ್ಕೇಪ್ ಆಗ್ಬಿಡ್ತವೆ, ಇದು ಒಂದು ಕೂಡ ಈ ಪೆಟ್ಟಿಗೆ ಒಳಗೆ ಉಳಿಯಲ್ಲ. ಸೊ ಎಲ್ಲಾ ಹುಳುಗಳು ರಾಣಿ ಜೇನ್ ಮೇಲೆ ಡಿಪೆಂಡ್ ಆಗಿರ್ತವೆ. ಮತ್ತೆ ಇದು ಕಚ್ಚತ್ತಲ್ವಾ, ಸೊ ಅದು ಬರೀ ಹೆಣ್ಣು ಹುಳುಗಳು ಮಾತ್ರ ಕಚ್ಚೋದು, ಗಂಡು ಹುಳುಗಳು ಕಚ್ಚಲ್ಲ. ಮತ್ತೆ ಅದ್ರದ್ದು ಕಚ್ಚಿದ ತಕ್ಷಣನೇ ಆ ಜೇನು ಹುಳ ಸತ್ತೋಗ್ಬಿಡುತ್ತೆ. ಮತ್ತೆ ನಾವು ಏನಾದ್ರು ಮಾಡಿದ್ರೆ ಮಾತ್ರ ಕಚ್ಚೋದು, ಸುಮ್ನೆ ಕಚ್ಚಲ್ಲ. ಅವಕ್ಕೇನಾದ್ರು ಗಾಯ ಮಾಡಿದ್ರೆ ಪೆಟ್ ಮಾಡಿದ್ರೆ ಕಚ್ಚುತ್ತೆ ಅಷ್ಟೇ.
ಜೇನ್ ಸಾಕಾಣಿಕೆಗೆ ಅಂತಾನೆ ಮಾಡಿರೋ ಸ್ಟ್ಯಾಂಡು. ಹಿಂದೆ ನಮ್ಮ ಅಜ್ಜ ತುಂಬಾ ಜೇನ್ ಸಾಕ್ತಾ ಇದ್ರು, ಸೊ ಅವಾಗ ಮಾಡ್ಸಿರೋ ಸ್ಟ್ಯಾಂಡ್ ಇದು. ಸೊ ತುಂಬಾ ವರ್ಷ ಆದ್ಮೇಲೆ ಇದನ್ನ ಜೇನ್ ಸಾಕಿರ್ಲಿಲ್ಲ, ಅದಾದ್ಮೇಲೆ ತಂದಿರೋದು ಇದು. ಸೊ ಇದನ್ನ ಯಾಕೆ ಈ ತರ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಗ್ಯಾಪು ನೀರ್ ಹಾಕಕ್ಕೆ. ಸೊ ಇದು ಇರುವೆ ಇದ್ರೊಳಗೆ ಹೋದ್ರೆ ಜೇನ್ಗಳ ಒಳಗಡೆ ಇರಲ್ಲ. ಸೊ ಇರುವೆ ಇದ್ರ ಮೇಲೆ ಹೋಗ್ಬಾರ್ದು ಅಂತ ಇಲ್ಲಿ ಸ್ಪೇಸ್ ಬಿಟ್ಟಿರೋದು. ಸೊ ಈ ಸ್ಪೇಸ್ ಒಳಗೆ ನೀರ್ ಹಾಕಿದ್ರೆ ಸೊ ಇರುವೆ ಹತ್ಕೊಂಡು ಹೋಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಈ ತರ ಸ್ಟ್ಯಾಂಡ್ ಮಾಡಿರೋದು. ಮುಂದ್ಗಡೆ ಜಾಸ್ತಿ ಬಿದ್ದಿದೆ ಸರ್. ಇದು ಹನಿ ಸೋಚಿ ಆದ್ಮೇಲೆ ಅಂದ್ರೆ ಫಿಲ್ಟರ್ ಮಾಡಿ ಆದ್ಮೇಲೆ ಸೊ ಇದು ಬಾಟಲ್ದು ಯಾವತ್ತು ಫುಲ್ ಫಿಲ್ ಮಾಡಬಾರ್ದು, ಅರ್ಧ ಅಷ್ಟೇ ಮಾಡಬೇಕು, ಅರ್ಧ ಅಥವಾ ಮುಕ್ಕಾಲು. ಯಾಕೆಂತಂದ್ರೆ ಇದು ಕ್ಲೋಸ್ ಮಾಡಿದ್ಮೇಲೆ ನೊರೆ ನೊರೆ ಅಂತ ಬಂದು ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವತ್ತು ಫುಲ್ ಫಿಲ್ ಮಾಡಬಾರ್ದು ನಾವು ಹನಿನ. ಯಾವತ್ತು ಇಷ್ಟಾದ್ರೂ ಅಟ್ಲೀಸ್ಟ್ ಗ್ಯಾಪ್ ಬಿಟ್ಟಿರ್ಬೇಕು. ರೆಡಿ ಸುಕ್ಕೋದಾಗಿಲ್ಲ. ಈ ಜೇನನ್ನ ಹೆಂಗ್ ಕಾಪಾಡ್ಕೊಬೇಕಂತಂದ್ರೆ, ಇಲ್ಲಿ ಕಡಚ್ಲು ಅಂತ ಬರುತ್ತೆ, ಅಂದ್ರೆ ಈ ಜೇನ್ಕಿಂತ ಸ್ವಲ್ಪ ದೊಡ್ಡ ದಪ್ಪಕ್ಕಿರತ್ತೆ. ಸೊ ಅದು ಬಂದ್ರೆ ಇದನ್ನ ತಿಂತವೆ, ಅದನ್ನ ಜೇನನ್ನ ಈ ಹೊರಗಡೆ ಎಲ್ಲ ಇರ್ತಾವಲ್ವಾ, ಸೊ ಆ ಜೇನನ್ನ ತಿಂತವೆ. ಸೊ ಅದನ್ನ ನೋಡ್ತಾ ಇರ್ಬೇಕು ನಾವು, ಅದು ಕಡಚ್ಲು ಬರುತ್ತಾ ಇಲ್ವಾ ಅಂತ. ಮತ್ತೆ ಕೆಲವು ಓತಿಕೇತ ಬೇರೆ ಬೇರೆ ಹುಳಗಳು ಬಂದು ಇದನ್ನ ತಿನ್ನಕ್ ರೆಡಿ ಇರ್ತವೆ. ಸೊ ನಾವು ಇದನ್ನ ಜಾಗೃತಿಯಾಗಿ ನೋಡ್ಕೊಳ್ಬೇಕಾಗತ್ತೆ, ಏನು ಯಾವ ಹುಳನು ತಿಂದೇ ಇರೋ ತರ ಇದನ್ನ ನೋಡ್ಕೊಳ್ಬೇಕು. ಮತ್ತೆ ಮಳೆಗಾಲದಲ್ಲಿ ಈ ತರ ಶೀಟ್ ಏನಿರುತ್ತೆ, ಸೊ ಈ ತರ ಶೀಟ್ ಅನ್ನ ನಾವು ಇದ್ರ ಮೇಲೆ ಹಾಕಿ ಕವರ್ ಮಾಡ್ಬೇಕು. ಸೊ ದಟ್ ಅದು ಮಳೆ ಇದು ಪೆಟ್ಟಿಗೆ ಮೇಲೆ ಬೀಳಲ್ಲ. ಸೊ ಅದಕ್ಕೇನು ಅಪಾಯ ಆಗಲ್ಲ ನೀರಿಂದ. ಮತ್ತೆ ಬಿಸಿಲು ಜಾಸ್ತಿ ಇದ್ರೂ ಕೂಡ ನಾವು ಇದರಿಂದ ಕವರ್ ಮಾಡ್ಬೇಕು. ಸೊ ಅದು ಕೂಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಬಿಸಿಲು ತುಂಬಾ ಜಾಸ್ತಿ ಆದ್ರೂ ಒಳಗಡೆ ಜೇನು ಹುಳಗಳು ಇರಲ್ಲ, ಎದ್ದು ಓಡೋಗ್ಬಿಡ್ತವೆ. ಸೊ ಅವಕ್ಕೂ ಶೆಕೆ ಆಗುತ್ತೆ ಇದ್ರ ಒಳಗಡೆ. ಸೊ ಅದಕ್ಕೋಸ್ಕರ ನಾವು ಇದೊಂದು ಶೀಟ್ ಅನ್ನ ಇದ್ರ ಮೇಲೆ ಹಾಕಿ ಕವರ್ ಮಾಡಿ ಈ ತರ ದಾರದಲ್ಲಿ ಕಟ್ಟಿ ಇಡಬೇಕು. ಈ ಫ್ಲೋರ್ ಮತ್ತೆ ಈ ಫ್ಲೋರ್ ಅಲ್ಲಿ ತುಪ್ಪ ಆಗಿತ್ತು ಈ ಸತಿ ಈಗ ತೆಗ್ದಿರೋದ್ರಲ್ಲಿ. ಸೊ ಈ ಫ್ಲೋರ್ ಅಲ್ಲಿ ಆಲ್ಮೋಸ್ಟ್ 5 ಫ್ರೇಮ್ ಇಟ್ಟಿದ್ವಿ ನಾವು. 5 ಫ್ರೇಮ್ ಅಲ್ಲೂ ಕಂಪ್ಲೀಟ್ ಆಗಿ ತುಪ್ಪ ಆಗಿ ಸೀಲ್ ಆಗಿತ್ತು. ಈ ಫ್ಲೋರ್ ಅಲ್ಲಿ ಒಟ್ಟು 2 ಫ್ರೇಮ್ ಅಲ್ಲಿ ತುಪ್ಪ ಆಗಿತ್ತು, ಸ್ವಲ್ಪ ಸೀಲ್ ಮಾಡಿತ್ತು. ಸೊ ಇವೆರಡನ್ನು ತೆಗೆದಿದ್ದೀವಿ. ಸೊ ಇವೆರಡರಿಂದ ಎಷ್ಟು ತುಪ್ಪ ಬಂದಿದೆ ಅಂತ ತೋರಿಸ್ತೀನಿ. ಸೊ ಇವೆರಡು ಫ್ಲೋರ್ ಇಂದ ನಮಗೆ ಎಷ್ಟು ತುಪ್ಪ ಸಿಕ್ಕಿದೆ, ಆಲ್ಮೋಸ್ಟ್ 2.5 kg ಇದೆ ಇದರಲ್ಲಿ. 2.5ನಾ? ಆಲ್ಮೋಸ್ಟ್ 2 kg ಇದೆ ಇವೆರಡರಲ್ಲಿ. ಜಸ್ಟ್ ಅವೆರಡು ಫ್ಲೋರಲ್ಲಿ 2 kg ತುಪ್ಪ ಸಿಕ್ಕಿದೆ. ಸೊ ಫ್ರೆಶ್ ತುಪ್ಪ ಇದು. ಸೊ ಇದು ತುಪ್ಪದಲ್ಲಿ ಏನಂತಂದ್ರೆ, ತುಪ್ಪ ಟೇಸ್ಟ್ ಹೆಂಗೆ ಅಂತಂದ್ರೆ, ಈಗ ನ್ಯಾಚುರಲ್ ತುಪ್ಪನ ಇಲ್ವಾ ಅಂತೆಲ್ಲ ಹೇಳ್ತಾರಲ್ವಾ. ಸೊ ಅದರಲ್ಲಿ ತುಪ್ಪದಲ್ಲಿ ಬೇರೆ ಬೇರೆ ಟೇಸ್ಟ್ ಇರುತ್ತೆ. ಸೊ ಒಂದೊಂದು ಫ್ಲವರ್ ಇಂದ ಒಂದೊಂದು ಟೇಸ್ಟ್ ಇರುತ್ತೆ. ಅದು ಯಾವ ಫ್ಲವರ್ ತರುತ್ತೋ, ಯಾವ ಮಕರಂದ ತರುತ್ತೋ, ಸೊ ಅದ್ರ ಮೇಲೆ ಟೇಸ್ಟು ಡಿಪೆಂಡ್ ಆಗಿರುತ್ತೆ. ಸೊ ಈಗ ಕಾಫಿ ತಂದ್ರೆ ಅದ್ರ ಟೇಸ್ಟೇ ಬೇರೆ ತರ ಇರುತ್ತೆ. ರಬ್ಬರ್ ಫ್ಲವರ್ ತಂದ್ರೆ ಸೊ ಅದ್ರ ಟೇಸ್ಟೇ ಬೇರೆ ತರ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ತುಪ್ಪ ಟೇಸ್ಟ್ ಡಿಪೆಂಡ್ ಆಗಿರೋದು ಫ್ಲವರ್ ತರೋದ್ರ ಮೇಲೆ. ಯಾವ ಫ್ಲವರ್ ತರುತ್ತೋ ಸೊ ಅದ್ರ ಮೇಲೆ ಕಂಪ್ಲೀಟ್ ಆಗಿ ಟೇಸ್ಟು ಡಿಪೆಂಡ್ ಆಗಿರುತ್ತೆ.